पूज्याय राघवेंद्राय सत्यधर्मरथाय च भजतां कल्पवृक्षाय ನಮ್ಮದಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದು ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು. ನೆಕ್ಸ್ಟ್ ಫಸ್ಟ್ ಇವಾಗ ಧನಿಯಾ ಕಾಳು ತೊಗೊಂಡಿದ್ದೀನಿ ಹಾಗೂ ಶೇಂಗಾ ಕಾಳು ತೊಗೊಂಡಿದ್ದೀನಿ. ಧನಿಯಾ ಮತ್ತು ಶೇಂಗಾ, ಚಕ್ಕೆ ನೆಕ್ಸ್ಟ್ ಲವಂಗ ತೊಗೊಂಡಿದ್ದು, ಆಮೇಲೆ ಲವಂಗ ಆದಮೇಲೆ ಮೆಂತೆಕಾಳು. ಓಕೆ, ಮೆಂತೆಕಾಳು ಆದಮೇಲೆ ಸಣ್ಣ ಏಲಕ್ಕಿ, ದೊಡ್ಡ ಏಲಕ್ಕಿನೂ ತೊಗೋಬೇಕು, ಇದು ಸಣ್ಣ ಏಲಕ್ಕಿ. ನೆಕ್ಸ್ಟ್ ಇವಾಗಿದು ಸೋಪ್ ತೊಗೊಂಡಿದ್ದೀನಿ. ಓಕೆ, ಸೋಪ್ ನಂತರ ಪಲಾವ್ ಎಲೆ. ಓಕೆ, ಇದು ಪಲಾವ್ ಎಲೆ ಆದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 1 2 3 4 5 6 7 8 9. ನೆಕ್ಸ್ಟ್ ಜೀರಿಗೆ ಒಂದು ತೊಗೊಂಡಿದ್ದೀನಿ. ಜೀರಿಗೆ ಆದಮೇಲೆ ಕರಿಮೆಣಸು ತೊಗೊಂಡಿದ್ದೀನಿ. ಟೋಟಲ್ ಎಷ್ಟು ಐಟಮ್ ಆದವು? ಟೋಟಲ್ 20 ಐಟಮ್ ಆಗಬೇಕು. 1 2 3 4 5 6 7 8 9 10 11 ಐಟಮ್ಸ್ ಇದ್ದಾವೆ. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಓಕೆ, ಇವಾಗ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಟು 4 ಶೇಂಗಾ ಕಾಳು ಹಾಕ್ಕೊತೀನಿ. ಶೇಂಗಾ, ನೆಕ್ಸ್ಟ್ ಮೆಂತೆಕಾಳು ಆದ ನಂತರ ಲವಂಗ ಹಾಗೂ ನೆಕ್ಸ್ಟ್ ಚಕ್ಕೆ, ಮೆಣಸು, ಜೀರಿಗೆ ಹಾಗೂ ಸೋಪು, ಪಲಾವ್ ಎಲೆ ಆಮೇಲೆ ಏಲಕ್ಕಿ ಹಾಕ್ಕೊತೀನಿ. ಓಕೆ, ಎಲ್ಲ ಒಂದ್ಸಲ ಹಾಕ್ಕೊಂಬಿಡೋಣ. ಓಕೆ, ಇದನ್ನೆಲ್ಲ ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಓಕೆ, ಇದು ಹುರ್ಕೊಂಡ ನಂತರ ಇವಾಗ 3 ಟೇಬಲ್ ಸ್ಪೂನ್ ಅಷ್ಟಿದೆ. ಇದು 2 3 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಓಕೆ, ಅದನ್ನು ಹುರ್ಕೊಂಡ್ಬಿಡೋಣ. ಅದು ಹುರ್ಕೊಂಡ ನಂತರ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸಾಕಷ್ಟೇ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಇದನ್ನೆಲ್ಲ ಹುರ್ಕೋಬೇಕು. ಸ್ವಲ್ಪ ನೀಟಾಗಿ ಹುರ್ಕೊಂಡು ಹಸಿ ವಾಸನೆ ಹೋಗಬೇಕಂತ. ಓಕೆ, ನೆಕ್ಸ್ಟ್ ಹುರ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು. ಯಾಕಂದರೆ ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಓಕೆ, ಸ್ವಲ್ಪ ತಣ್ಣಗಾಗಲಿ. ಓಕೆ, ಎಲ್ಲದು ಸ್ವಲ್ಪ ತಣ್ಣಗಾಗಬೇಕು. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು. ಬಿಸಿ ಇದ್ದಾಗ ಇದು ತಣ್ಣಗಿದ್ದಾಗ ಬಿಸಿ ಮಾಡಬೇಕು. ಬಿಸಿ ಆಯ್ತಲ್ಲ, ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು. ಅಲ್ಲಿವರೆಗೂ ಏನು ಮಿಕ್ಸಿ ಮಾಡೋದೆಲ್ಲ ಬೇಡ. ಸ್ವಲ್ಪ ತಣ್ಣಗಾಗಲಿ, 1 ನಿಮಿಷ ಕೋಲ್ಡ್ ಆಗಲಿ. ಇವಾಗ ಇದನ್ನೆಲ್ಲ ಅದು ಮಿಕ್ಸಿ ಜಾರಿಗೆ ಹಾಕೋಣ. ನೆಕ್ಸ್ಟ್ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವಾಗ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಓಕೆ, ಇದನ್ನ ಪೌಡ್ರ್ ಮಾಡ್ಕೊಂಬರೋಣ. ಓಕೆ, ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಪ್ರೊಸೀಜರ್ಲಿ ಆನಿಯನ್ ಪೌಡ್ರು, ನೆಕ್ಸ್ಟ್ ಗಾರ್ಲಿಕ್ ಪೌಡ್ರು, ನೆಕ್ಸ್ಟ್ ಸಕ್ಕರೆ ಹಾಗೂ ಬ್ಲ್ಯಾಕ್ ಸಾಲ್ಟು, ನೆಕ್ಸ್ಟ್ ಟರ್ಮರಿಕ್ ಪೌಡ್ರು, ನೆಕ್ಸ್ಟ್ ರೆಡ್ ಚಿಲ್ಲಿ ಪೌಡ್ರು ಆ್ಯಂಡ್ ಜಿಂಜರ್ ಶುಂಠಿ ಪುಡಿ ಹಾಕ್ಕೊಂಡು 1 ರೌಂಡ್ ತಿರ್ಸ್ಕೊಬೇಕು ಇದನ್ನೆಲ್ಲ. ಅದು ಓಕೆ, ಮ್ಯಾಗಿ ಮಸಾಲ ರೆಡಿ ಆಗಿದೆ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಹೆಲ್ದಿ. ಮನೇಲಿ ಹೋಮ್ ಮೇಡ್ ಆಗಿರೋದ್ರಿಂದ ಎಷ್ಟು ದಿವಸ ಆದರೂ ಸ್ಟೋರೇಜ್, ಯಾವುದು ಪ್ರಿಸರ್ವೇಟಿವ್ ಏನು ಹಾಕ್ಕೊಂಡೇ ಇಲ್ಲ, ಕೆಮಿಕಲ್ ಅಂಥದ್ದು. ಹೋಮ್ ಮೇಡ್ ಆಗಿರೋದ್ರಿಂದ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ, ಈಸಿ ಹೋಮ್ ಮೇಡ್ ಮ್ಯಾಗಿ ಮಸಾಲ. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. 1-2 ಮಂತ್ಸ್ ಆದಷ್ಟು ಸ್ಟೋರ್ ಮಾಡ್ಬೋದು, 6 ಮಂತ್ವರೆಗೂ ಸ್ಟೋರ್ ಮಾಡ್ಬೋದು ಅಂತ ಹೆಲ್ದಿ ಆಗಿರೋ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. Please like, share, comment, subscribe. Thanks for watching my channel.